ಮಕ್ಕಳು ಮನೇಲಿ ಕನ್ನಡ ಮಾತಾಡಿದ್ರೆ ಅಪ್ಪ ಅಮ್ಮ ಬೈಯೋ ಪರಿಸ್ಥಿತಿ ಬಂದಿದೆ. ದುರಂತ ಅದು, ಆದರೆ ಹೇಳ್ಕೊಳ್ಳೇಬೇಕು. ಅಪ್ಪ ಅಮ್ಮ ಮನೇಲಿ ಏನಾದರೂ ಮಗು ಅಪ್ಪಿತಪ್ಪಿ ಕನ್ನಡ ಮಾತಾಡ್ತು ಅಂದರೆ ಟಾಕ್ ಇನ್ ಇಂಗ್ಲೀಷ್ ಅಂತ ಹೇಳ್ತಾರೆ, ಅವರು ಕೂಡ ಇಂಗ್ಲೀಷಲ್ಲೇ ಮಾತಾಡ್ತಾರೆ. ಅಂಥದ್ರಲ್ಲಿ ದೂರದ ದೇಶದಲ್ಲಿ ಆ ಕನ್ನಡ ಅಸ್ಮಿತೆ ಯಾವಾಗಲೂ ಜಾಗೃತವಾಗಿರುತ್ತೆ ಅಂತ ಅನ್ಸುತ್ತೆ. ಹೊರದೇಶಗಳಿಗೆ ಹೋದಾಗಲೇ ತಾಯ್ನಾಡಿನ ಬೆಲೆ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ. ನಿಜ, ಕಳ್ಕೊಂಡವ್ರಿಗೆ ಮಾತ್ರ ಅದ್ರ ಬೆಲೆ ಗೊತ್ತು ಅಂತಾರಲ್ಲ, ಆ ರೀತಿ ಕನ್ನಡದಿಂದ ದೂರ ಇದ್ದಾಗ ನಮ್ಮ ಮಕ್ಕಳು ಪರಭಾಷೆಗಳಲ್ಲಿ ಪರಿಣಿತರಾಗ್ತಿದ್ದಾರೆ. ಇಂಗ್ಲೀಷು, ನನ್ನ ಮಕ್ಕಳು ಫ್ರೆಂಚ್ ಕಲ್ತಿದ್ದಾರೆ, ಇಂಗ್ಲೀಷ್ ಕಲ್ತಿದ್ದಾರೆ, ಅರಬಿಕ್ ಕಲೀಲೇಬೇಕು. ಈ ಥರದ ಒಂದು ಅಡ್ವಾಂಟೇಜ್ ಇದೆ. ಆದರೆ ನನ್ನ ಸ್ವಂತ ಭಾಷೆ, ನನ್ನ ಮಾತೃಭಾಷೆ ನನ್ನ ಮಕ್ಕಳಿಗೆ ನಾನು ಕೊಡಲಿಲ್ಲಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಒಂದು ಕನ್ನಡ ಪಾಠಶಾಲೆದು ವಾಕ್ಯಘೋಷ ಇದೆ, ಮಾತೃಭಾಷಾ ಸಾಕ್ಷರತೆ ಪ್ರತಿಯೊಬ್ಬ ಕನ್ನಡ ಕಂದನ ಹಕ್ಕು. ಅದನ್ನು ನಾವು ಕಿತ್ಕೋಬಾರ್ದು ಆ್ಯಸ್ ಎ ಪೇರೆಂಟ್ ಅಂಥೇಳಿ. ನಾವು ಪೇರೆಂಟ್ಸಿಗೆ ಫಸ್ಟ್ ಹೇಳ್ತೀವಿ, ಮಕ್ಳಿಗೆ ಟೀಚ್ ಮಾಡೋದು ಆಮೇಲೆ. ನೀವು ಮೋಟಿವೇಟ್ ಆಗಿ ಫಸ್ಟ್ ಕನ್ನಡ ಕಲಿಸ್ಬೇಕು ಅಂಥೇಳಿ. ಕನ್ನಡ ಕಲಿಸಿದ್ರೆ ನಿಮಗೆ ಅಲ್ಲಿ ಒಂದು ಒಳ್ಳೆಯ ಉಪಯೋಗ ಏನು ಅಂತಂದರೆ, UAEನಲ್ಲಿರುವಂಥವ್ರು, ಗಲ್ಫ್ನಲ್ಲಿರುವ ಸಾಮಾನ್ಯ ಜನ ಎಲ್ಲರೂ ಕೂಡ 10th ಸ್ಟ್ಯಾಂಡರ್ಡ್ ಆದಮೇಲೆ ಮಕ್ಕಳನ್ನ ಹೈಯರ್ ಎಜುಕೇಷನ್ಗೆ ಇಂಡಿಯಾ ಕಳ್ಸೋಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಅಫೋರ್ಡಬಲ್ ಎಜುಕೇಷನ್ ಇದೆ, ಆಮೇಲೆ ಒಳ್ಳೆ ಎಜುಕೇಷನ್ ಇದೆ, ಕಾಂಪಿಟೇಟಿವ್ನೆಸ್ ಇದೆ ಇಲ್ಲಿ. ಅಲ್ಲಿ ಅಷ್ಟೊಂದು ಕಾಂಪಿಟೇಷನ್ ಇಲ್ಲ, ಸ್ವಲ್ಪ ಪ್ಯಾಂಪರ್ಡ್ ಅಲ್ಲೆಲ್ಲ ನಮ್ಮ ಮಕ್ಕಳು. ಸೊ ಅದಕ್ಕೆ ಏನು ಮಾಡ್ತೀವಿ, ಇವರು ಈ ಪ್ರಪಂಚಕ್ಕೆ ತಯಾರಾಗಲಿ ಅಂಥೇಳಿ 12ನೇ ಕ್ಲಾಸು ಮುಗಿದ ತಕ್ಷಣ ಇಲ್ಲಿಗೆ ಕಳಿಸ್ತೀವಿ. ಕಳಿಸಿದ ತಕ್ಷಣ ಏನಾಗುತ್ತೆ, ಇಲ್ಲಿ CET ಬರೀಬೇಕು ಅಂದರೆ ಕನ್ನಡ ಕಂಪಲ್ಸರಿ ಇದೆ. ಹೌದು, ಕನ್ನಡಕ್ಕೆ ಬರೀಬೇಕು ಅಂತಂದರೆ ಅವನು ಅಲ್ಲಿಂದ ಬಂದಾಗ ಅವನಿಗೆ ಕಷ್ಟ ಆಗುತ್ತೆ. ಭಾಳಷ್ಟು ಜನಕ್ಕೆ ಬರೆಯೋಕ್ಕೆ ಆಗಲ್ಲ, ಪಾಸ್ ಮಾಡೋಕ್ಕೂ ಆಗಲ್ಲ. ಈ ಪರಿಸ್ಥಿತಿ ಇದೆ. ನಾವು ಇದನ್ನು ಹೇಳ್ತೀವಿ, ನೋಡಿ ನಿಮ್ಮ ಮಕ್ಕಳು ಇಂಡಿಯಾಗೆ ಓದಬೇಕು ಅಂತಂದರೆ ಕನ್ನಡ ಬೇಕು, ಅದಕ್ಕೆ ನಾವು ತಯಾರಿ ಮಾಡ್ತೀವಿ ಅಂತಂದಾಗ ಭಾಳಷ್ಟು ಜನ ಅದನ್ನು ಒಪ್ತಾರೆ. ಹಂಗಾಗಿ ಮಕ್ಕಳನ್ನ ಕನ್ನಡ ಕಲಿ. ಇನ್ನೂ ಭಾಳಷ್ಟು ಜನ ತಮ್ಮ ಮಕ್ಕಳು ಅವರು ಮಲಯಾಳಿಗಳಿರ್ತಾರೆ, ತೆಲುಗುನವ್ರು ಇರ್ತಾರೆ, ಬೆಂಗಳೂರಲ್ಲಿ ಸೆಟ್ಲ್ ಆಗ್ಬೇಕು ನಾವು ಅಂತ ಅಂದಾಗ ಭಾಳಷ್ಟು ಜನ ಇಲ್ಲೆಲ್ಲ ಇದ್ದಾರೆ. ಇವಾಗ ಮಲ್ಟಿಕಲ್ಚರ್ ಇಲ್ಲಾಗಲೇ ಬಂದಾಗಿದೆ. ಸೊ ಅವರು ಕನ್ನಡ ಕಲಿಬೇಕು ನಾವು ಅಂತೇಳಿ ಅವ್ರ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ. ಅವ್ರು ಕಲಿಯೋಕ್ಕಾಗಲಿಲ್ಲ, ನನ್ನ ಮಗ ಅಲ್ಲಿ ಹೋಗಿ ಓದ್ತಾನೆ, ನಂದು ಆಸ್ತಿಗಳಲ್ಲಿದೆ ಅಂದಾಗ ಅವ್ರು ಕಲಿಸ್ತಾ ಇದ್ದಾರೆ. ಅದು ಕೂಡ ಆಗ್ತಾಯಿದೆ. ಅನ್ಯ ಭಾಷಿಗರಿಗೂ ಕೂಡ ನಾವು ಕನ್ನಡವನ್ನು ದುಬೈನಲ್ಲೇ ಕಲಿಸ್ತಾ ಇದ್ದೀವಿ. ವಂಡರ್ಫುಲ್. ಈಗ 40 ಬ್ಯಾಚ್ ಅಂತ ಹೇಳಿದ್ರಲ್ಲ, ಅದು ಹೆಂಗಿರುತ್ತೆ? 40 ಬ್ಯಾಚ್ ಅಂದರೆ ಏಜ್ ವೈಸ್ ಡಿವೈಡ್ ಮಾಡ್ತೀರಾ ಅಥವಾ ಹೇಗೆ? ಹಾಂ, ಅದಕ್ಕೆ ಹೆಂಗೆ ಅಂದರೆ 3 ಹಂತಗಳಲ್ಲಿ ಕನ್ನಡ ಕಲಿಸ್ತೀವಿ. ಓಕೆ. ಪ್ರಾಥಮಿಕ, ಮಾಧ್ಯಮಿಕ, ಪ್ರೌಢ ಅಂತೇಳಿ. ಏನೇನು ಕಲಿಸ್ತೀರಿ ಅದರಲ್ಲಿ? ಪ್ರಾಥಮಿಕದಲ್ಲಿ ಏನು ಅಂತಂದರೆ ಅವನಿಗೆ ಬರೆಯೋದಕ್ಕೆ ಅಕ್ಷರಾಭ್ಯಾಸ, ಆಮೇಲೆ ಪದಗಳು ಅಷ್ಟು ಬಂದರೆ ಸಾಕು ಅವನಿಗೆ. ಪೆನ್ಸಿಲ್ ಹಿಡಿಯೋದು ಕೂಡ ಹೇಳ್ಕೊಡ್ಬೇಕು ನಾವು. ಆ ಥರದ ಮಕ್ಕಳು ಇರ್ತಾರೆ. 6ರಿಂದ 16 ವಯಸ್ಸಿನ ಮಕ್ಕಳಿಗೆ ನಾವು ಅಡ್ಮಿಷನ್ ಕೊಡ್ತಾಯಿದ್ದೀವಿ. ಅದ್ರಲ್ಲಿ ಬಂದ ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲಿ ಅದನ್ನು ಕಲಿಸ್ತೀವಿ. ಆ ಪ್ರಾಥಮಿಕ ಹಂತಕ್ಕೆ ಯಾರು ಹೋಗಬೇಕು ಅಂತ ಒಂದು ಡಿಸಿಷನ್ ಮಾಡೋದಕ್ಕೆ ಒಂದು ಕ್ವಾಲಿಫಿಕೇಷನ್ ಟೆಸ್ಟ್ ಆಗುತ್ತೆ. ಮಗುನ ವಯಸ್ಸು ಏನೇ ಇರ್ಬೋದು, ಅವ್ನು ಕನ್ನಡ ಜ್ಞಾನ ಹೆಚ್ಚು ಕಮ್ಮಿ ಇರುತ್ತೆ. ಸೊ ವಯಸ್ಸು ಜಾಸ್ತಿ ಆದವನಿಗೆ ಏನೂ ಜ್ಞಾನ ಇಲ್ಲದೆ ಹೋದರೆ ಅವನು ಪ್ರಾಥಮಿಕ ಹಂತಕ್ಕೆ ಬರ್ತಾನೆ. ಸಣ್ಣ ಮಕ್ಕಳು ಆಲ್ಮೋಸ್ಟ್ ಅಜ್ಜಾಜಿ ಮನೇಲಿರುವಂಥವ್ರು ಹೇಳ್ಕೊಟ್ಟು ಮಾಡಿರ್ತಾರೆ, ಅವರಿಗೆ ಇದು ಬರ್ತಾ ಇರುತ್ತೆ, ನಮ್ಮ ಪದಬಂಧಗಳು ಬರ್ತಾ ಇರುತ್ತೆ. ಅಂಥವ್ನು ಏನು ಮಾಡ್ತೀವಿ, ಮಾಧ್ಯಮಿಕಕ್ಕೆ ಡೈರೆಕ್ಟ್ ಹೋಗ್ತಾನೆ ಅವನು. ಈ ರೀತಿ ವಯಸ್ಸಿನ ಮೇಲಲ್ಲ, ಅವರ ಕನ್ನಡ ಜ್ಞಾನದ ಮೇಲೆ ಅವರಿಗೆ ಯಾವ ಹಂತಕ್ಕೆ ಹೋಗ್ತಾರೆ ಅನ್ನೋದು ನಿರ್ಣಯ ಆಗುತ್ತೆ. ಮೂರನೇ ಹಂತದಲ್ಲಿ ಏನು ಕಲಿಸ್ತೀವಿ? ಮೂರನೇ ಹಂತ ಅಂದರೆ ಮೊದಲನೇ ಹಂತದಲ್ಲಿ ನಿಮಗೆ ಅಕ್ಷರಾಭ್ಯಾಸ ಮಾಡಿಸ್ತೀವಿ, ಬರೆಯೋದು ಹೇಳ್ಕೊಡ್ತೀವಿ, ಪದಗಳನ್ನ ಹೇಳ್ಕೊಡ್ತೀವಿ. 2ನೇ ಹಂತದಲ್ಲಿ ಏನಾಗುತ್ತೆ, ಅವರಿಗೆ ಮಾತಾಡಿಸ್ತೀವಿ, ಉಚ್ಚಾರಣೆಗಳನ್ನ ಹೇಳ್ಕೊಡ್ತೀವಿ. ಆಮೇಲೆ ಹಬ್ಬ ಹರಿದಿನಗಳು, ನಮ್ಮ ಕಲ್ಚರ್ ಏನು ಅಂಥೇಳಿ, ಈ ಕ್ರಿಸ್ಮಸ್ಸಿಂದ ಹಿಡಿದು ಈದ್ ಮಿಲಾದಿಂದ ಹಿಡಿದು ಶಿವರಾತ್ರಿ, ಯುಗಾದಿ ಎಲ್ಲದನ್ನೂ ಹೇಳ್ಕೊಡ್ತೀವಿ. ಕರ್ನಾಟಕದಲ್ಲಿ ಯಾವ್ಯಾವ ಆಚರಣೆ ಇದೆ ಎಲ್ಲದನ್ನೂ ಹೇಳ್ಕೊಡ್ತೀವಿ. ಆ ಆಚರಣೆ ದಿನ ಬಂದರೆ ಅಲ್ಲಿ ಅದ್ರ ಬಗ್ಗೆ ಒಬ್ಬರು ಟೀಚರು ವಿಸ್ತಾರವಾಗಿ ಹೇಳ್ತಾರೆ, ಈ ಹಬ್ಬ ಯಾಕೆ ಆಚರಣೆ ಮಾಡ್ತೀವಿ ಅಂತೇಳಿ. ಯಾಕೆಂದರೆ ಒಂದು ಕ್ರಿಶ್ಚಿಯನ್ರ ಹಬ್ಬ ಯಾಕೆ ಮಾಡ್ತಾರೆ ಅಂತ ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿರಲ್ಲ ನಾವು. ನಮ್ಮ ಹಬ್ಬ ಯಾಕೆ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಇದು ಎಕ್ಸ್ಚೇಂಜ್ ಆಗುತ್ತೆ. ಈ ಪಾಠಶಾಲೆಯಲ್ಲಿ ಇದಕ್ಕೆ ಧರ್ಮಾತೀತವಾದಂಥದ್ದು. ಇದರಲ್ಲಿ ಎಲ್ಲ ಧರ್ಮಗಳಿಂದ ಇದ್ದಾರೆ, ಎಲ್ಲ ಮಾತೃಭಾಷೆಗಳಿಂದನೂ ಇದ್ದಾರೆ. ಯಾಕೆಂದರೆ ಮಾತೃಭಾಷೆ ಅಂದರೆ ನಮ್ಮದು ಕನ್ನಡ ಮಾತ್ರ ಅಂತಲ್ಲ. ನಾನು ಕರ್ನಾಟಕ ಸಂಘ ಅಧ್ಯಕ್ಷನಾದಮೇಲೆ ಕರ್ನಾಟಕ ಸಂಘ ಇದು, ಕರ್ನಾಟಕ ರಾಜ್ಯೋತ್ಸವ ಇದು, ಕನ್ನಡ ಸಂಘ ಅಲ್ಲ, ಕನ್ನಡ ರಾಜ್ಯೋತ್ಸವ ಅಲ್ಲ. ಯಾಕೆ ಅಂತಂದರೆ ನಮ್ಮ ಮಾತೃಭೂಮಿಯಾದ ಕರ್ನಾಟಕದಲ್ಲಿ 5 ಭಾಷೆಗಳಿದ್ದಾವೆ. ಕನ್ನಡ, ತುಳು, ಕೊಂಕಣಿ, ಕೊಡವ, ಬ್ಯಾರಿ ಎಲ್ಲದಕ್ಕೂ ಸಮಾನವಾದ ಆದ್ಯತೆಯನ್ನು ನಾವು ಕೊಡಬೇಕು. ನಮ್ಮ ಮಾತೃಭಾಷೆ ಏನೇ ಇರ್ಬೋದು, ನಿಮ್ಮ ಮಾತೃಭಾಷೆ ನೀವು ಕಲಿಸಿ ಅಂತ ಹೇಳ್ತೀನಿ, ಕನ್ನಡನೇ ಅಂತ ಹೇಳಲ್ಲ ನಾವು. ಕೊಂಕಣಿ ಆದರೆ ಕೊಂಕಣಿ ಕಲಿಸಿ, ತುಳು ಆದರೆ ತುಳು ಕಲಿಸಿ,
ತುಳುನಾಡಿನಿಂದ ಭಾಳಷ್ಟು ಜನ ಇದ್ದಾರೆ. ಸೊ ನಮ್ಮಲ್ಲಿರುವ ಒಂದು 1400ರಲ್ಲಿ ಒಂದು 400ಕ್ಕಿಂತ ಹೆಚ್ಚು ಮಕ್ಕಳು ಕೋಸ್ಟಲಿಂದನೇ ಬರುವಂಥವ್ರು. ತುಳು ಅವರಾಗಲೇ ಗುರುತು. ಆದರೆ ಕನ್ನಡ ಕಲಿತಾಗ ಆ ತುಳು ಬರೆಯೋದಕ್ಕೆ ಅವ್ರಿಗೆ ಒಂದು ಲಿಪಿ ಸಿಕ್ಕಂಗಾಗುತ್ತೆ. ಹಾಂ. ಸೊ ಕೆಲವು ಲಿಪಿ ಇಲ್ಲ. ಹಾಗಾಗಿ ಕನ್ನಡ ಕಲಿಯೋದ್ರಿಂದ ಅವ್ರಿಗೂ ಕೂಡ ಭಾಳಷ್ಟು ಉಪಯೋಗಗಳಿದೆ. ಈ ರೀತಿ 40 ಬ್ಯಾಚ್ಗಳಲ್ಲಿ ಅವ್ರನ್ನ ವಿಂಗಡಣೆ ಮಾಡಿ ಕಲಿಸ್ತೀವಿ. ಭಾಳಷ್ಟು ಜನ ಪ್ರಾಥಮಿಕ ಹಂತಕ್ಕೇ ಎಂಟ್ರಿ ಆಗುವಂಥದ್ದು. 50%ಗಿಂತ ಜಾಸ್ತಿ ಪ್ರಾಥಮಿಕ ಹಂತದಲ್ಲೇ ಇರ್ತಾರೆ. ಅಂದರೆ ಈ ಅಕ್ಷರಗಳಿಂದ ಕಲಿಯೋದಕ್ಕೆ ಶುರು ಅಲ್ಲಿಂದ ಮಾಡ್ತಾರೆ. ಕಲಿಯಕ್ಕೆ ಶುರು ಮಾಡ್ತಾರೆ.